ನಮಸ್ಕಾರ ವೀಕ್ಷಕರೇ, ಸವಿ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಬೇಕಾಗಿರುವಂಥ ಸಾಮಗ್ರಿಗಳು: ಕಟ್ ಮಾಡಿರುವಂಥ ಬೆಂಡೆಕಾಯಿ, ಎಣ್ಣೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಎಳ್ಳು, ಮೆಂತ್ಯ, ಸೋಂಪು. ಮಸಾಲೆಗಳು: ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಪೆಪ್ಪರ್ ಪೌಡ್ರು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಲ್ಟು. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಬೆಂಡೆಕಾಯಿ, ಕಟ್ ಮಾಡಿರುವಂಥ ಬೆಂಡೆಕಾಯಿ ಹಾಕ್ಕೊಂಡು ಅದಕ್ಕೆ ಸಾಲ್ಟು, ಅರಿಶಿನ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸಾಸಿವೆ, ಜೀರಿಗೆ, ಮೆಂತ್ಯ, ಸೋಂಪು ಮತ್ತು ಎಳ್ಳು. ಇದು ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಇಲ್ಲ ಕುಟ್ಕೊಳ್ಳಿ, ತರ್ತರಿಯಾಗಿ ರುಬ್ಕೊಳ್ಳಿ. ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ಒಂದು ಬಾಣಲಿ ತಗೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳಿ. ಬೆಂಡೆಕಾಯಿನ ನಿಧಾನಕ್ಕೆ ರೋಸ್ಟ್ ಮಾಡಿ, ಬೇಯೋದು ಸ್ವಲ್ಪ ನಿಧಾನ. ಆದಷ್ಟು ತಳ ದಪ್ಪ ಇರೋ ಅಂಥ ಬಾಣಲಿನೇ ತಗೊಳ್ಳಿ. ತುಂಬ ಪೇಷನ್ಸಿಂದ ಫ್ರೈ ಮಾಡಬೇಕು. ನೋಡಿ, ಇದು ಮುಕ್ಕಾಲು ಫ್ರೈ ಆಗಿದೆ. ಇವಾಗ ಮಸಾಲೆ ಪೌಡ್ರುಗಳನ್ನ ಹಾಕ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಮೆಣಸಿನ ಪೌಡ್ರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಆವಾಗಲೇ ಡ್ರೈ ರೋಸ್ಟ್ ಮಾಡಿರುವಂಥ ಪೌಡ್ರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಎಲ್ಲ ಕ್ಲೀನಾಗಿ ಫ್ರೈ ಆಗಲಿ. ಸಾಲ್ಟ್ ಹಾಕ್ಕೊಳ್ಳಿ. ಮುಚ್ಚಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದಾಗಿದೆ. ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಬೇಕಂದರೆ ನೀವು ಅದ್ರ ಲಾಸ್ಟಲ್ಲಿ ಕೊನೆಯಲ್ಲಿ ಕಡಲೆ ಹಿಟ್ಟನ್ನ ಹುರ್ಕೊಂಡು ಅದನ್ನು ಆ್ಯಡ್ ಮಾಡ್ಕೋಬೋದು.